ಡೈಲಿ ಲೈಫ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. चलिए शुरू करते हैं. ಲಿಟ್ರಲಿ ಸ್ಲೋ ಫಾಲ್ ಆದಂಗೆ ಆಗಿದೆ. ಸೊ ಬಟ್ ಸಖತ್ತಾಗಿದೆ. ವಿಡಿಯೋದಲ್ಲಿ ನೋಡೋದು ಸುಮಾರು ವಿಡಿಯೋ ಒಳಗಡೆ ಹೋಗೋಕ್ಕಾಗಿಲ್ಲ, 5 ಜನ ಇದ್ದೀವಿ ಅಂತ. ಸೊ ಈಗ ಊರಿಗೆ ಹೋಗ್ತಿದ್ವಿ, ಹಂಗೆ ನೋಡ್ಕೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬರ್ತಾರೆ ಈ ಮಟ್ಟಿಗೆ ಮಾಡಿರೋದ್ರೆ ಮರಗಿನ ಜಾಕಿ ಏನೋ ಹ್ಯಾಪಿ ಬರ್ಡೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. A few moments later. ಸೊ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಡೈಲಿ ಲೈಫ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. चलिए शुरू करते हैं. ಡೇ ಹೇಗಿರುತ್ತೆ, ಸೊ ನನ್ನ ಏನೇನು ಮಾಡ್ತೀನಿ, ಸೊ ಕಂಪ್ಲೀಟ್ ನೋಡ್ಬೋದು ಈ ವಿಡಿಯೋದಲ್ಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲಿಟ್ರಲಿ ಮೈಸೂರಿಗೆ ಒಂದು ಹನಿನೂ ಬಿದ್ದಿಲ್ಲ ನೆನ್ನೆ ಮಳೆ. ಬಟ್ ಆದರೆ ಈ ನಗರ, ಗುಂಡ್ಲುಪೇಟೆ ಮತ್ತು ಹುಬ್ಳಿ ಸೈಡೆಲ್ಲ ಆಣ್ಕಲ್ ಮಳೆ ಬಿದ್ದಿದೆ. ಹೆಂಗೆ ಬಿದ್ದಿದೆ, ಲಿಟ್ರಲಿ ಸ್ಲೋ ಫಾಲ್ ಆದಂಗೆ ಆಗಿದೆ. ಸೊ ಬಟ್ ಸಖತ್ತಾಗಿದೆ. ವಿಡಿಯೋದಲ್ಲಿ ನೋಡೋದು ಸುಮಾರು ವಿಡಿಯೋ. ಬಟ್ ಈ ಕಡೆ ಅಂತೂ ಸ್ವಲ್ಪನೂ ಆಗಿಲ್ಲ, ಸ್ವಲ್ಪ ಬೇಜಾರಿದೆ. ಅಂದರೆ ಲೈವಲ್ಲಿ ನೋಡಿಲ್ಲ ಅಂತ ಅಷ್ಟೇ. ಅದು ಚೆನ್ನಾಗಿತ್ತು ಒಟ್ಟಿನಲ್ಲಿ ನೋಡಿದಾಗ. ಏನಾದರೂ ಲೈವಲ್ಲಿ ನೋಡಿದರೆ ಆಣ್ಕಲ್ ಮಳೆನ ಕಮೆಂಟ್ ಮಾಡಿ ನೋಡೋಣ. ಸೊ ನೋಡಿ ಎಷ್ಟೊಂದು ಗಾಡಿಗಳಿದೆ ಅಪ್ಪೋಲೋ ಪಾರ್ಕಿಂಗ್. ಸೊ ನಾಳೆ ಯುಗಾದಿ ಅಂದರೆ ಇವತ್ತು ಮನೆಗೆ ಹೋಗ್ಬೇಕು ಮೈಸೂರಿಂದ ಗುಂಡ್ಲುಪೇಟೆಗೆ. ಸೊ ಹೋಗೋಣ ಇವತ್ತು ಮನೆಗೆ. ಆಗೈತಲ್ಲ A few moments later. ಮಳೆ ಊರು ನಿಂತೋಗಿ ಇವಾಗ ಬಿಸಿಲು ಹೊಡಿತೈತೆ ನೋಡಿ. ಈಗ ಇವಾಗ ನಂಜನಗೂಡು ಬಂದಿದ್ದೇವೆ. ಸೊ ದೇವಸ್ಥಾನಕ್ಕೆ, ನಂಜುಂಡೇಶ್ವರ ದೇವಸ್ಥಾನ. ಸೊ ಹೊಸ ವರ್ಷ ದಿನ ಬಂದಿದ್ದಾಗ ಒಳಗಡೆ ಹೋಗೋಕ್ಕಾಗಿಲ್ಲ, 5 ಜನ ಇದ್ದೀವಿ ಅಂತ. ಸೊ ಈಗ ಊರಿಗೆ ಹೋಗ್ತಿದ್ವಿ, ಹಂಗೆ ನೋಡ್ಕೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ತೇರು ನೋಡಿ. ಸೊ ದರ್ಶನ ಮಾಡ್ಕೊಂಡು ಜನ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ ಇವಾಗ ನಿಲ್ತು ಮಳೆ ಹೋಯ್ತಿತ್ತು ಅಂತ. ಸೊ ನೋಡ್ಬೋದು ಇವಾಗ ಜನ ಕಮ್ಮಿ. ಒಳ್ಳೆ ಸನ್ಸೆಟ್ ಆಗ್ತೈತೆ, ಮಾತ್ರ ಸಖತ್ತಾಗೈತೆ. ಸೊ ನಂಜನಗೂಡು ಮಳೆ ಇಲ್ಲ, ಮೈಸೂರಿಗಷ್ಟೇ. ಸೊ ಇವಾಗ ಬಂದಿದ್ದೀವಿ, ಈಗ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಆಗಿತ್ತು
ಇವಾಗ ದರ್ಶನ ಮುಗೀತು. ಸೊ ಅಂದ್ರೆ ಸಂಜೆ ಅಲ್ವಾ, ಜನ ಇಲ್ಲ. ಸನ್ಸೆಟ್ ಮಾತ್ರ ಹೆಂಗ್ ಆಗ್ತೈತೆ ನೋಡಿ ಇಲ್ಲಿ, ಸಖತ್ತಾಗೈತೆ ಅಂದ್ರೆ ಸನ್ಸೆಟ್. ಸೊ ನೆಕ್ಸ್ಟ್ ಏನಿಲ್ಲ, ಇಲ್ಲೇ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಮಾತಾಡ್ಸ್ಕೊಂಡು ಹಾಗೆ ಗುಂಡ್ಲುಪೇಟೆಗೆ ಹೋಗೋದಷ್ಟೇ. ಮಧ್ಯೆ ಒಂದು ಟೀ ಸ್ಟಾಪ್ ಹಾಕ್ಬಿಟ್ಟು ಹೋಗೋಣ. ಸೊ ಸರ್ ನಮಸ್ತೆ, ನೀವನಿಲ್ಲಿ ಎಲ್ಲ ಜಿಮ್ ಬಾಡಿ ಸುಮ್ಮನೆ ಕಣ ಸರ್. ಹೇಳಿ ಸರ್. ನೀನು ಬಿಡಿ. ಹಲೋ ಹಲೋ, ನಮಗೂ ಕೇಳಿಸ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪಟಾಕಿ ಬಿತ್ತ ಇಲ್ಲೇ ಇನ್ನೊಂದು ಮಾಡಿ ಮಾಡಿ ಅಲ್ಲಡಲ್ಲಿ ಎತ್ತ ಬಿತ್ತಿದ್ದೆ ಬೀಸ್ತ ಎಲ್ಲ ದಿಕ್ಕೊಂಡು ಗಾಡಿ ನಡ್ಕತ್ತ ಬರ್ತಾರೆ ಈ ಮಟ್ಟಿಗೆ ಮಾಡ್ರೆ ಜಾಕಿ ಏನೋ. ಹ್ಯಾಪಿ ಬರ್ಡೇ ಟು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.